ಹಾಸ್ಪಿಟ್ಲಿಗೆ ಏನು ಮಾಡಿದೆ ಒಳಗೆ ಕರ್ಕೊಂಡೋಗಿ ಏನು ಮಾಡಿದೆ ಕೇಳಮ್ಮ ಏನು ಮಾಡಿದೆ ಅಂತ. ನಮ್ಮ ಮಗಳು ಮೊಮ್ಮಗಳಿದ್ದಂಗೆ ಒಳಗೆ ಕೈ ಆಯ್ತು ಒಳಗೆ ಯಾಕಪ್ಪ ಮೊದಲಿನ ಅದಕ್ಕೆ ಬೆಲೆ ಇಲ್ವೇ? ಭಾರತದಲ್ಲಿ ಅತ್ಯಂತ ಕಠಿಣವಾದ ಕಾನೂನೇ ಪೋಕ್ಸೋ. ಪಾಕ್ಸೋ ಪ್ರಕರಣ ಎದುರಿಸುತ್ತಿರುವ ನಾಯಕರಿಗೆ ಅಭಿಮಾನೋತ್ಸವ. ಇದು ದೊಡ್ಡ ದುರಂತ. ಎಚ್ ವಿಶ್ವನಾಥ್ ತೀವ್ರ ವಾಗ್ದಾಳಿ. ರಾಜ್ಯದ ಬಹಳ ಬಲಿಷ್ಠವಾದಂಥ ಒಬ್ಬ ನಾಯಕ ಪೋಕ್ಸೋ ಹಗರಣದಲ್ಲಿ ಸಿಕ್ಕಾಕೊಂಡು ಬೇಲ್ ಮೇಲಿರುವಂಥವ್ರು ಇವತ್ತು ಇದೇ ರಾಜ್ಯದಲ್ಲಿ ದೊಡ್ಡ ಸನ್ಮಾನ ನಡೀತಾ ಇದೆ. ಹೇಗೆ ಯಾಕೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ಯಾರ ಮೇಲೂ ನಾನು ಏನೋ ಉದ್ದೇಶ ಇಟ್ಕೊಂಡಲ್ಲ. ಇದು ದೇಶದ ಕಾನೂನು ಏನಾಗ್ತಾ ಇದ್ದಾವೆ? ಕಾನೂನಿಗೇನು ಗೌರವ ಇಲ್ವೇ? ಕಾನೂನಿಗೇನು ಮತ್ತು ಹೇಗೆ ಬೇರೆಯವರು ಬೇರೆ ಕೆಳಗಡೆ ಇರೋವ್ರಿಗೇನು ಗತಿಯಾಗ? ಅಯ್ಯೋ ಬಿಡ್ರಿ, ಅವ್ರಿಗೆ ಇಲ್ಲ, ನಮಗೆಂಥದ್ದು, ನಮ್ಮನ್ನ ಅವನೇನು ಮಾಡ್ತಾನೆ. ಮೈಸೂರು ಪಾಕ್ಸೋ ಪ್ರಕರಣ ಎದುರಿಸುತ್ತಿರುವ ರಾಜಕೀಯ ನಾಯಕರಿಗೆ ಅಭಿಮಾನೋತ್ಸವ ನಡೆಸುತ್ತಿರುವ ಬೆಳವಣಿಗೆ ರಾಜ್ಯದ ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು, ಈ ಕುರಿತು ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಅಪ್ರಾಪ್ತ ಬಾಲಕಿಯರ ರಕ್ಷಣೆಗೆ ರೂಪುಗೊಂಡಿರುವ ಪಾಕ್ಸೋ ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವ್ಯಕ್ತಿಗಳಿಗೆ ಸಾರ್ವಜನಿಕವಾಗಿ ಅಭಿಮಾನೋತ್ಸವ ನಡೆಸುವುದು ಅತ್ಯಂತ ದುಃಖಕರ ಬೆಳವಣಿಗೆ. ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತವೆ ಎಂದು ಹೇಳಿದರು. ಸ್ನೇಹಿತರುಗಳೇ, ಹೇಳಿ ಸ್ವಾಮಿ, ಏನು ಮಾಡೋದು ಇದಕ್ಕೆಲ್ಲ ನಾವು? ಹಾಗಾಗಿ ಈ ಎರಡು ಭಾಳ ಇಂಪಾರ್ಟೆಂಟ್. ಬನ್ನಿ ಸರ್, ಬನ್ನಿ. ಎರಡು ವಿಚಾರಗಳು ಭಾಳ ಇಂಪಾರ್ಟೆಂಟ್. ಅವರು ಮುಂದುವರಿದು, ರಾಜಕೀಯದಲ್ಲಿ ಯಾರೇ ದೊಡ್ಡ ನಾಯಕರು ಆಗಿರಲಿ, ಕಾನೂನಿಗಿಂತ ಯಾರೂ ದೊಡ್ಡವರು ಅಲ್ಲ. ಪಾಕ್ಸೋ ಪ್ರಕರಣವು ಅತ್ಯಂತ ಗಂಭೀರವಾದದ್ದು. ಇಂತಹ ಸಂದರ್ಭಗಳಲ್ಲಿ ಅಭಿಮಾನ ಪ್ರದರ್ಶನ ಮಾಡುವ ಬದಲು ಕಾನೂನಿಗೆ ಗೌರವ ನೀಡಬೇಕು ಎಂದು ಅಭಿಪ್ರಾಯಪಟ್ಟರು. ಸರ್ಕಾರದ ಕೆಲ ನಾಯಕರು ಮತ್ತು ಬೆಂಬಲಿಗರು ಇಂತಹ ಕಾರ್ಯಕ್ರಮಗಳಿಗೆ ಪರೋಕ್ಷ ಬೆಂಬಲ ನೀಡುತ್ತಿರುವುದು ಸರಿಯಲ್ಲ ಎಂದು ಅವರು ಟೀಕಿಸಿದರು. ಒಂದು ಇಡೀ ಈ ದೇಶದ ಹೆಣ್ಣು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ಕಾನೂನನ್ನೇ ನೀವು ವೀಕ್ ಮಾಡ್ತಾ ಹೊರಟ್ಬಿಟ್ರಿ. ಮತ್ತೆ ಹೇಗೆ? ಇನ್ನೊಂದು ಯಾವ ಕಾನೂನು ತರೋಣ ನಾವು ಅದಕ್ಕೆ? ಜನಪ್ರತಿನಿಧಿಗಳು ಸಮಾಜಕ್ಕೆ ಮಾದರಿಯಾಗಬೇಕು. ಆದರೆ ಇಂದು ಕೆಲವು ನಾಯಕರು ವ್ಯಕ್ತಿ ಪೂಜೆ, ರಾಜಕಾರಣವನ್ನು ಉತ್ತೇಜಿಸುತ್ತಿದ್ದಾರೆ. ಇದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣವಲ್ಲ ಎಂದು ಹೇಳಿದರು. ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ಲಘುವಾಗಿ ಪರಿಗಣಿಸಬಾರದು ಎಂದು ಎಚ್ಚರಿಸಿದ ಅವರು, ಇಂತಹ ಪ್ರಕರಣಗಳಲ್ಲಿ ರಾಜಕೀಯ, ಜಾತಿ ಅಥವಾ ಅಭಿಮಾನ ಆಧಾರದ ಮೇಲೆ ವ್ಯಕ್ತಿಯನ್ನು ರಕ್ಷಿಸಲು ಪ್ರಯತ್ನಿಸುವುದು ಸಮಾಜಕ್ಕೆ ಅಪಾಯಕಾರಿ. ಕಾನೂನು ತನ್ನ ಕೆಲಸವನ್ನು ಮಾಡಲು ಅವಕಾಶ ನೀಡಬೇಕು ಎಂದರು. ರಾಜ್ಯದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆ ಕುರಿತು ಗಂಭೀರ ಚರ್ಚೆಗಳು ನಡೆಯುತ್ತಿರುವ ಸಮಯದಲ್ಲಿ ಪಾಕ್ಸೋ ಪ್ರಕರಣಗಳಲ್ಲಿ ಆರೋಪ ಎದುರಿಸುತ್ತಿರುವವರಿಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಸನ್ಮಾನ ಅಥವಾ ಅಭಿಮಾನೋತ್ಸವ ಮಾಡುವುದು ಸರಿಯಾದ ಕ್ರಮವಲ್ಲ ಎಂದು ವಿಶ್ವನಾಥ್ ಹೇಳಿದರು. ಇದೇ ವೇಳೆ ಅವರು, ಸಮಾಜದಲ್ಲಿ ಮಹಿಳೆಯರ ಗೌರವ ಮತ್ತು ಸುರಕ್ಷತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿ. ರಾಜಕೀಯ ನಾಯಕರ ಅಭಿಮಾನಿಗಳು ಕೂಡ ಕಾನೂನು ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಹೇಳಿಕೆ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಕೇರಳ ಲಾಟ್ರಿ ಗೀಟ್ರಿ ಹೊಡೆದ್ರೆ ಯಾವುದು? ಒಂದು ಕಾಲದಲ್ಲಿ ಸಿಎಂ ರೇಸಲ್ಲಿ ಇದ್ದಂಥವ್ರು ಈ ಥರ ಮಾತಾಡ್ತಾರೆ. ಒಂದು ಕಾಲದಲ್ಲಿ ಸಿಎಂ ರೇಸಲ್ಲಿ ಇದ್ದವರು, ರೇಸಲ್ಲಿದ್ದು ಇನ್ನೊಬ್ಬನ ತಂದಿದ್ದಾಯ್ತಲ್ಲ, ತಾಪ ಎಲ್ಲ ದಾನ ಮಾಡ್ತೀನಿ ತಗೊಂಡು ಹೋಗು ಅಂತ. ತನು ಮನ ದನ ಅರ್ಪಣೆ ಆಯ್ತು. ಏನು ಹುಡುಗಾಟಿಕೆನಪ್ಪ, ಅರಸು ಏನೋ ಪುಣ್ಯಾತ್ಮ ದೇವರಾಜ ಅರಸು ನಮ್ಮನ್ನೆಲ್ಲ ತಗೊಂಬಂದರು. ಆಯ್ತಾ?
ಇಡೀ ಎಲೆಕ್ಷನ್ನು 45,000 ರೂಪಾಯಿ ಖರ್ಚಾಯ್ತಾಗ ದೇವರಾಜ ಅರಸರೇ 20,000 ರೂಪಾಯಿ ಕೊಟ್ಟಿದ್ದೆ. ನಾನು 3-4 ವರ್ಷ ಫ್ರೀ ಲಾಯರಾಗಿ ಕೆಲಸ ಮಾಡಿದ್ದೆ. ಬೀದಿಲಿ ಹಿಂಗೆ ಕೈ ಮುಕ್ಕೊಂಡು ಹೋಯ್ತಾ ಇದ್ರೆ 8 ಆಣಿ 1 ರೂಪಾಯಿ ಕೈಗೆ ಹಾಕೋರು ಚೆನ್ನಾಗಿ. ಯಾರು ಪಾಪ ಆಮೇಲೆ ಯಾರು ದುಡ್ಡು ಕೇಳ್ತಿರ್ಲಿಲ್ಲ. ಜನನೇ ದುಡ್ಡು ಊಟ ಕೊಟ್ಟು ನೋಟು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸು. ಈಗೆಲ್ಲಿ ಆ ಕಾಲ ಬರಬೇಕಾದ್ರೆ ಈಗಿನವಕ್ಕೆ ಎಲ್ಲ ಸರ್ಫೋ ಅದು ಯಾವ್ದಾದ್ರು ಪ್ರವಾಹ ಬಂದು ಇವೆಲ್ಲ ಹೋಗ್ಬಿಟ್ರೆ ಆಗೈತೆ. ಹುಬ್ಳಿಲಿ ಅಹಿಂದ ಸಮಾವೇಶ ಮಾಡ್ತಾ ಇದ್ದಾರೆ. ಸಮಾವೇಶ ಸಿದ್ದರಾಮಯ್ಯ ನಂತರ ಯಾರು ಲೀಡ್ರು ಅಂತ ಘೋಷಣೆ ಮಾಡ್ತಾರೆ ಅಂತೇಳಿ ಸತೀಶ್ ಜಾರಕಿಹೊಳಿ. ಯಾರು ಸತೀಶ್ ಜಾರಕಿಹೊಳಿ ಎಲ್ಲಿದ್ರು? ಕಾಂಗ್ರೆಸ್ ಅವರು? ಸಿದ್ದರಾಮಯ್ಯ ಕಾಂಗ್ರೆಸ್ಸಾ? ಈಗ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ಸು, DK ಶಿವಕುಮಾರ ಕಾಂಗ್ರೆಸ್ ರೀ. ಕಾಂಗ್ರೆಸ್ ಕಟ್ಟಿದವರು ಅವರೆಲ್ಲರೂ ಕೂಡ. ಸಿದ್ದರಾಮಯ್ಯ ಕಟ್ಟಿದ ಮನೆ ಒಳಗೆ ಬಂದು ಕೂತ್ಕೊಂಡವ, ನಾವು ಕರ್ಕೊಂಬಂದು ಕೂತ್ಕೋಪ ಇಲ್ಲಿ. ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಒಂದು ದಿವಸ ನಿಮ್ಮಂಥ ಸ್ನೇಹಿತರ ಸಮೇತ ಆ ಮಹಾತ್ಮ ಗಾಂಧಿ ತಾವು ಕೂತ್ಬಿಡೋಣ, ಪ್ರಾಯಶ್ಚಿತ್ತ ಉಪವಾಸ ಇಂಥವ್ರಿಗೆಲ್ಲ ಸಹಾಯ ಮಾಡಿದ್ವಲ್ಲ ಅಂತ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಯ್ತು ಒಳಗೆ ಯಾಕಪ್ಪ ಮೊದಲಿನ ಅಷ್ಟೊಂದು